ನಮಸ್ತೆ. 2/5/2024 ಗುರುವಾರ, ಕೃಷ್ಣ ಪಕ್ಷ. ಸೌರಮಾನ ಪ್ರಕಾರ ಚಿತ್ತಿರೆ ಮಾಸ ಅಂತ. ಇವತ್ತಿನ ವಿಶೇಷವಾಗಿ ಚಾಂದ್ರಮಾನ ಪ್ರಕಾರ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ. ವಸಂತ ಋತು ಅಂತಂತೀವಿ, ಅಂದರೆ ಮೆಲ್ಲನ ಗಾಳಿ ಬರುವ ಸಮಯ. ಗುರು ರಾಶಿ ಬಿಟ್ಟು ರಾಶಿ ಹೋಗಿದೆ. ಇದು ಖಂಡಿತವಾಗಿಯೂ ಮೇಷರಾಶಿಯವರಿಗೆ ವಸಂತ ಕಾಲ, ವಸಂತ ಋತು. ಕನ್ಯಾ ರಾಶಿಗೂ ಅದೇ ರೀತಿಯಲ್ಲಿ ವಸಂತ ಋತುನೇ. ಶುಭ ಕಾರ್ಯಗಳು, ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ನಾನೇನೇ ಈ ವಿಷಯಗಳು ಕೊಟ್ಟಿದ್ವಿ, ಆದರೂ ಕೆಲವರು ಇನ್ನು ಸ್ವಲ್ಪ ಗಮನಕ್ಕೆ ತರೋಕ್ಕೆ ಮಾತ್ರ ಇದನ್ನು ಕೊಟ್ಟಿದ್ವಿ. ಇವತ್ತಿನ ದಿನ ಪ್ರಕಾರ ನವಮಿ ತಿಥಿ. ನವ ಅಂತಂದರೆ 9, ರಾತ್ರಿಯವರೆಗೂ ನವಮಿ ತಿಥಿ ಇದೆ. ಧನಿಷ್ಠ ನಕ್ಷತ್ರ ಇವತ್ತು. ಧನಿಷ್ಠ ನಕ್ಷತ್ರ ರಾತ್ರಿ 1:48:32 ಇದೆ. ಆಮೇಲೆ ಶತಭಿಷ. ಇವತ್ತು ಧನಿಷ್ಠ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು ಸಂಪತ್ತು ಉಂಟು. ಶತಭಿಷ ನಕ್ಷತ್ರ ಬಂದ ಮೇಲೆ, ಅಂದರೆ ರಾತ್ರಿ 1:49 ನಂತರ, ಶತಭಿಷ ಬಂದ ಮೇಲೆ ಹೆಂಗಿರುತ್ತದೆ ಅಂತ ನೋಡಬೇಕು. ಮರಣವು, ಕ್ಷಯವೂ ಇದೆ. ಈಗ ರಾತ್ರಿ ಟೈಮ್ ಸರಿಯಾಗಿಲ್ಲ, ಡೇ ಟೈಮ್ ಖಂಡಿತ ಚೆನ್ನಾಗಿದೆ. ಆದರೂ ನವಮಿ ತಿಥಿ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತು ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 5:58, ಸೂರ್ಯ ಅಸ್ತಮನ ಸಂಜೆ 6:35. ಚಂದ್ರನು ಶುಭವಾಗಿದೆ ಇವತ್ತು, ಆದರೂ ತಿಥಿ ಮಾತ್ರ ನವಮಿ ಅನ್ನೋದು ಒಳ್ಳೆಯದಲ್ಲ. ಇವತ್ತಿನ ನಕ್ಷತ್ರ ಪ್ರಕಾರ ತಿಥಿಗಳು ಇದೆಲ್ಲ ನೋಡಿದ್ರೆ ಮತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ಮಕರ ರಾಶಿಯಲ್ಲಿ ಮಧ್ಯಾಹ್ನ 2:32 ಇದೆ. ಆ ನಂತರ ಕುಂಭರಾಶಿಗೆ ಚಂದ್ರನು ಹೋಗುತ್ತದೆ. ಅಂದರೆ ಮಧ್ಯಾಹ್ನ 2:32 ಒಳಗಡೆ ಮಕ್ಕಳು ಹುಟ್ಟಿದ್ರೆ ಅವರ ರಾಶಿ ಮಕರ ರಾಶಿ. ಆ ನಂತರ ಹುಟ್ಟಿದ್ರೆ ಕುಂಭರಾಶಿ ನಡೀತದೆ. ಇವತ್ತು ಬೆಳಗ್ಗೆ 5:58 8:52 ಧನಿಷ್ಠ ನಕ್ಷತ್ರ 1ನೇ ಪಾದ. ಆ ನಂತರ ಮಧ್ಯಾಹ್ನ 2:32 ಧನಿಷ್ಠ ನಕ್ಷತ್ರ 2ನೇ ಪಾದ. ಆ ನಂತರ ರಾತ್ರಿ 8:11 ಧನಿಷ್ಠ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 1:49 ಧನಿಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಿಗೆ ಧನಿಷ್ಠ ನಕ್ಷತ್ರವೇ ಮುಗಿಯುತ್ತದೆ. ಆ ನಂತರ ಪ್ರಾರಂಭವಾಗೋದು ಶತಭಿಷ ನಕ್ಷತ್ರ. ರಾತ್ರಿ ಪ್ರಾರಂಭವಾಗಿ ನಾಳೆಯವರೆಗೂ ಶತಭಿಷ ನಕ್ಷತ್ರವಿದೆ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಕ್ಕೆ ಬರೋಣ. 100% ಒಳ್ಳೆಯ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ರಾತ್ರಿವರೆಗೂ ಪರವಾಗಿಲ್ಲ, ಆದರೂ ಮುಹೂರ್ತ ಕಾರ್ಯಗಳೆಲ್ಲ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ಬೋದು. ರಾತ್ರಿಯ ಮೇಲೆ ಶುಭಕರವಾಗಿಲ್ಲ ಅಂತ ನಾವು ಫಸ್ಟೇ ಹೇಳಿದ್ವಿ. ಅಂತಂದರೆ ಏನರ್ಥ ಅಂತಂದರೆ, ಧನಿಷ್ಠ ನಕ್ಷತ್ರ ಮುಗಿದ ಮೇಲೆ ಶುಭವಾಗಿಲ್ಲ. ಆದ್ದರಿಂದಾಗಿ ನೈಟು, ಅಂದರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಅಂತ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಬ್ರಹ್ಮ ಮುಹೂರ್ತ ಎಷ್ಟೇ ಶುಭವಾಗಿದ್ದರೂ ಅದರಲ್ಲಿ ಒಳ್ಳೆಯತನವೂ ಕೂಡಬೇಕು. ಆದ್ದರಿಂದ ಗಮನ. ಸರಿ, ಇವತ್ತಿನ ವಿಶೇಷವಾಗಿ 100% ಒಳ್ಳೆಯದು ಫಸ್ಟ್ ನೋಡ್ಕೊಳ್ಳೋಣ. ಇದರಲ್ಲಿ ಎಮರ್ಜೆನ್ಸಿಗೆ ಒಳ್ಳೆಯ ಕಾರ್ಯಗಳು ಮಾಡ್ಬೋದು, ಆದರೆ ಮುಹೂರ್ತ ಕಾರ್ಯಗಳು ಬೇಡ. ಬೆಳಗ್ಗೆ 8:29 8:47 ಶುಭವಾಗಿದೆ. 11:03 ಮಧ್ಯಾಹ್ನ 1:49 ಶುಭವಾಗಿದೆ. ಮಧ್ಯಾಹ್ನ 3:28 ಸಂಜೆ 7:58 ಶುಭವಾಗಿದೆ. ರಾತ್ರಿ 9:28 ರಾತ್ರಿ 1:47 ಶುಭವಾಗಿದೆ. ರಾತ್ರಿ 1:54 ಮೇಲೆ ಬೆಳಗಿನ ಜಾವ 4:52 ಶುಭವಾಗಿದೆ. ಆ ನಂತರ ಇಲ್ಲ, ಅಂದರೆ ಬ್ರಹ್ಮ ಮುಹೂರ್ತ ಬರುವ ಸಮಯದಲ್ಲಿ ಶುಭವಾಗಿಲ್ಲ. ಇದೇ ಥರ ನಾವು ಅಶುಭ ಸಮಯವನ್ನು ನೋಡೋಣ. ಫಸ್ಟ್ ಮಿಥುನ ರಾಶಿಯವರಿಗೆ 5:58 ಮಧ್ಯಾಹ್ನ 2:32 ಶುಭವಾಗಿಲ್ಲ. ಆ ನಂತರ ಅಂತಂದರೆ ಮಧ್ಯಾಹ್ನದ ನಂತರ ಕರ್ಕಾಟಕ ರಾಶಿಯವರಿಗೆ ಶುಭವಿಲ್ಲ. ಹೀಗೆ ಜನರಲ್ ಆಗಿ ಕೆಟ್ಟ ಟೈಮ್ನ ನೋಡೋಣ. ಎಲ್ಲರಿಗೂ ಇದು 5:58 ಮೇಲೆ 7:33 ಯಮಕಂಡ ಕಾಲವಿದೆ.
6:57ರಿಂದ 8:27ವರೆಗೂ ನಕ್ಷತ್ರ ವಿಷ ಘಟಿಕಾ ಕಾಲ. 8:49 ಮೇಲೆ 11 ಗಂಟೆವರೆಗೂ ಮೃತ್ಯುವಲ್ಲಿ ದೂರದ ಪ್ರಯಾಣನ ಎಚ್ಚರವಾಗಿ ಮಾಡಬೇಕು. ಆಪರೇಷನ್ ಕೂಡುದು. ಈ ಮೃತ್ಯು ಮುಗಿಯುವ ಅಷ್ಟರಲ್ಲೇ 10:11ರಿಂದ 11 ಗಂಟೆ 1 ನಿಮಿಷದವರೆಗೂ ದುರ್ಮುಹೂರ್ತವು ಸೇರುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಡಬಲ್ ಆಗಿ ಕೆಟ್ಟ ಟೈಮ್ ಇದೆ. ಇದು ಈ ಟೈಮಲ್ಲಿ ಅಂದರೆ ನಾವು ಹೇಳಿದಂತೆ 8:49ರಿಂದ 11 ಗಂಟೆ 1 ನಿಮಿಷದವರೆಗೂ ಅಶುಭವಾಗಿ ಪಕ್ಕವಾಗಿದೆ. ಆದ್ದರಿಂದ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಮಧ್ಯಾಹ್ನ 1:51 ಮೇಲೆ 3:26ವರೆಗೂ ರಾಹು ಕಾಲ ಇದೆ. ಅದೇ ಥರ ರಾತ್ರಿ 8:01ರಿಂದ 9:26ವರೆಗೂ ವಿಷಕಾಲವಿದೆ. ರಾತ್ರಿ 1:49 ಮೇಲೆ 1:52ವರೆಗೂ ಮೃತ್ಯು. ಅದೇ ಥರ ಬೆಳಗಿನ ಜಾವನು 4:54ರಿಂದ 5:58ವರೆಗೆ ಎಚ್ಚರ. ಬೆಳಗ್ಗೆ ವಾಕಿಂಗ್ ಹೋಗೋರು ಸ್ವಲ್ಪ ಗಮನ, ದೂರಕ್ಕೂ ಹೋಗೋರು ಸ್ವಲ್ಪ ಗಮನ. ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಸಕ್ಸಸ್ ಆಗಲಿ ಅಂತ ದೇವರನ್ನ ಬೇಡ್ಕೊಳ್ಳೋಣ. ಆದರೂ ಯಾರಿಗೆ ಇವತ್ತು ತಾರಾ ಮತ್ತು ಚಂದ್ರಬಲ ಇದೆಯೇ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಪ್ರತ್ಯೇಕ ತಾರೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಪರವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ವಿಪತ್ತು ಉಂಟು. ಆದ್ದರಿಂದ ಗಾಡಿಗಳಲ್ಲಿ ಮೆಟ್ಲತ್ತವರೆಲ್ಲ ಹುಷಾರು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೂ ಅದೇ ರೀತಿಯಲ್ಲೇ ಇದೆ. ಹಂಗಾಗಿ ಶುಭವಾಗಿಲ್ಲ. ಏಟು ಗಾಯಗಳಾಗುತ್ತದೆ. ಜಾರುವಂಥ ದಿನವಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಸಂಪತ್ತು ಉಂಟು. ಕಾರ್ಯಗಳಲ್ಲಿ ಅಡೆತಡೆ ಇದೆ. ಆದ್ದರಿಂದ ಹಣ ಏನೋ ಬರುತ್ತದೆ, ಆದರೂ ಅದರ ಪ್ರಾರಂಭ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಬರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆಯು ಕಾರ್ಯಗಳಲ್ಲಿ ತಡೆಯೂ ಉಂಟು. ಆದ್ದರಿಂದ ದೇವರಲ್ಲಿ ಪೂಜೆ ಇಟ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ ರೋಗ ವೃದ್ಧಿ. ಸ್ವಲ್ಪ ಊಟ ತಿಂಡಿಯಲ್ಲೂ ಕೂಡ ಕೇರ್ ತಗೊಳ್ಳೋದು ಉತ್ತಮ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಪರಮಮಿತ್ರ ತಾರೆಯಾಗಿದೆ. ಪರರಿಂದ ಸಹಾಯ, ಗುರುಗಳ ಆಶೀರ್ವಾದ ಇದೆಲ್ಲ ಸಿಗುವ ದಿನವಿದು, ಪಡ್ಕೋಬೇಕು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 3 ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತು ಖಂಡಿತವಾಗಿ ಮಿತ್ರಧಾರೆ ಇದೆ. ಆದ್ದರಿಂದ ಮಿತ್ರರಿಂದಲೂ ಸಹಾಯ ಮಾಡುವವರಿಂದಲೂ ನಿಮ್ಮ ತೊಂದರೆಗಳೆಲ್ಲ ಸರಿ ಹೋಗುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಇದೆ. ಸುಖವೂ ಉಂಟು. ಆದ್ದರಿಂದ ಶುಭಕರವಾಗಿದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಸುಖವೂ ಇದೆ. ಹಂಗಾಗಿ ಮಿಕ್ಸ್ ಇದೆ. 40% ಚೆನ್ನಾಗಿದೆ ಅಷ್ಟೇ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವು, ಸುಖ ಅಭಿವೃದ್ಧಿಯು ಖಂಡಿತವಾಗಿ ಉಂಟು. ಮಖಾ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಶುಭವಾಗಿಲ್ಲ. ಹೆಚ್ಚಿನ ಗಮನ ಕೊಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮವಿದೆ, ಅಂದರೆ ಆರೋಗ್ಯವಿದೆ. ಶತ್ರುನಾಶವೂ ಇದೆ, ಹಂಗಾಗಿ ಶತ್ರು ಕಾಟವೂ ಇಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ವಿಪತ್ತಿದೆ. ಆದ್ದರಿಂದ ಗಾಡಿಗಳಲ್ಲಿ ಹುಷಾರು. ಮೇನ್ ಏನಕ್ಕೆ ಗಾಡಿಗಳು ಮಾತ್ರ ಹೇಳ್ತೀವಿ ಅಂತಂದರೆ ಜಾಸ್ತಿ ಪ್ರಯಾಣ ಮಾಡುತ್ತೀವಿ, ಮೆಟ್ಲತ್ತೀವಿ. ಮಿಕ್ಕದೆಲ್ಲದರಲ್ಲೂ ಎಚ್ಚರವಾಗಿ ಇರಲೇಬೇಕಾಗ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು ವಿಪತ್ತು ಉಂಟು. ಕಾರ್ಯಗಳಲ್ಲಿ ಕೂಡ ವಿಘ್ನವಿರುತ್ತದೆ, ಎಚ್ಚರ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್, ಕಾರ್ಯವಿಘ್ನ ಇದ್ದರೂ ಕೂಡ ಹಣಕಾಸು ವರಮಾನಕ್ಕೂ ತೊಂದರೆಗಳಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆಯು ಕಾರ್ಯವಿಘ್ನ ಉಂಟು. ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ದೇವರ ಪ್ರಾರ್ಥನೆಯಲ್ಲಿ ಮನಸ್ಸು ಕೊಡಿ. ಚಿತ್ತಾ ನಕ್ಷತ್ರ ತುಲಾರಾಶಿ ಖಂಡಿತವಾಗಿ ಜನ್ಮತಾರೆ ರೋಗ ಭಯವೆಲ್ಲ ಉಂಟು, ಹೇಳಿಕೊಳ್ಳುವಂತೆ ಇಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ಪರಮಮಿತ್ರಧಾರೆ, ಗುರುಗಳ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಇದೆ, ಆದರೂ ರೋಗ ಭಯ ಉಂಟು. ಆರೋಗ್ಯದಲ್ಲಿ ಎಚ್ಚರವಾಗಿರಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ, ದ್ರವ್ಯ ಲಾಭ, ಶುಭ ದಿನವಾಗಿದೆ ಈ ದಿನ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಟೆನ್ಷನ್ ಉಂಟು. ಆದ್ದರಿಂದ ಟೆನ್ಷನ್ ಬಿಟ್ಟುಬಿಡಿ. ಸರಿಯಾಗಿ ಕರೆಕ್ಟಾಗಿ ಮಾತ್ರೆಗಳನ್ನು ತಗೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವು, ದ್ರವ್ಯ ಲಾಭವೂ ಉಂಟು. ಆದ್ದರಿಂದ ಶುಭಕರವಾಗಿದೆ ಇವತ್ತು. ಮೂಲ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕ್ತಾರೆ, ಧನಹಾನಿ, ಹೆಚ್ಚಿನ ಖರ್ಚುಗಳು, ವೇಸ್ಟ್ ಖರ್ಚುಗಳೆಲ್ಲ ಉಂಟಾಗುತ್ತದೆ. ಅದನ್ನು ಸರಿ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವು, ಧನಹಾನಿಯೂ ಉಂಟು, ಆರೋಗ್ಯವಿದೆ. ಆದರೆ ವೇಸ್ಟ್ ಖರ್ಚುಗಳಾಗುತ್ತದೆ, ಅದನ್ನು ಕಡಿಮೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ
ವಿಪತ್ತು ಉಂಟು, ಅದರಿಂದ ಖರ್ಚುಗಳು ಉಂಟು. ಹಂಗಾಗಿ ಆಸ್ಪತ್ರೆ ಖರ್ಚುಗಳಿಗೆ ಚಾನ್ಸ್ ಇದೆ. ಇವತ್ತು ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತಿದೆ, ಆದ್ದರಿಂದ ಎಚ್ಚರ. ಮೇನ್ ಗಾಡಿ, ಅಡಿಗೆ ಮಾಡುವ ಹೆಣ್ಮಕ್ಳು ಎಲ್ಲರೂ ಸರಿಯಾಗಿರಬೇಕಾಗ್ತದೆ, ಎಚ್ಚರವಾಗಿರಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಸೌಖ್ಯವಿದೆ, ಶುಭಕರವಾಗಿದೆ ಇವತ್ತು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆಯು ಶರೀರ ಸುಖವೂ ಉಂಟು. ಇದೆಲ್ಲ ಈ ದಿನದಲ್ಲಿ. ಮತ್ತು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದೆ, ಧನ ಅನುಕೂಲ ಉಂಟು, ಶರೀರ ಸುಖವೂ ಇದೆ. ದೇವರಕ್ಕೆ ಖರ್ಚು ಮಾಡಿ, ಕಡ್ಡಿ ಕರ್ಪೂರ ಈ ರೀತಿ ಖರ್ಚು ಮಾಡಿದ್ರೆ ಸಾಕಾಗುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಶುಭ ದಿನ, ನಿಮಗೆ ಅನುಕೂಲಕರವಾಗಿರುತ್ತದೆ. ಖರ್ಚುಗಳು ಜಾಸ್ತಿ ಆಗುತ್ತೆ ಅಷ್ಟೇ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಧನವ್ಯಯವೆಲ್ಲ ಉಂಟು. ಆದರೂ ಮಿತ್ರರ ಜೊತೆ ಸೇರಿದರೆ ಖರ್ಚು ಆಗುತ್ತಲ್ವ, ಅದು ಕಡಿಮೆ ಮಾಡಿಕೊಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಂತರ ನೋಡುವಂಥದ್ದು ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಹಂಗಾಗಿ ಸ್ವಲ್ಪ ಖುಷಿಯಾಗಿ ಸಂತೋಷವಾಗಿ ಇರುವಂಥ ದಿನವಿದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತ ಟೆನ್ಷನ್ ಇದೆ. ಆದ್ದರಿಂದ ಟೆನ್ಷನ್ನು ಬಿಟ್ಟುಬಿಡಿ, ದೇವರಲ್ಲಿ ಪ್ರಾರ್ಥನೆ ಇರಲಿ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಶುಭವಾಗಿದೆ ಇವತ್ತು. ದೇವರಲ್ಲಿ ಪ್ರಾರ್ಥನೆ ಇರಲಿ. ಮೀನರಾಶಿಯವರಿಗೆ ಈಗ ಗುರು ಹೋಗಿರೋದು ಶುಭ ರಾಶಿಗೆ, ಒಳ್ಳೆಯ ರಾಶಿಗೆ ಹೋಗಿದೆ. ಆದ್ದರಿಂದ ತೊಂದರೆಗಳೆಲ್ಲ ಇನ್ನೂ ಸರಿಯಾಗುತ್ತದೆ, ಕಡಿಮೆ ಆಗುತ್ತದೆ. ಒಳ್ಳೆತನ ಅಂದರೆ ಅನುಕೂಲ, ದೇವರ ಅನುಗ್ರಹದಿಂದಾಗಿ ಇನ್ನೂ ಜಾಸ್ತಿ ಆಗುತ್ತದೆ, ಹೆಚ್ಚಾಗುತ್ತದೆ. ಉಪಯೋಗಿಸ್ಕೊಳ್ಳಿ. ಮುಂದಿನ